ರೆಡಿ ಆದೆ ಸರ್. ನಮ್ಮ ಅವ್ರ ಬಿ ಪಿ ಶುಗರ್ ಗುಳಿಗೆ ತರಕ್ಕೆ ಹೋದೆ ಸರ್. ಅಲ್ಲೇ ಅವ್ರ ಮನೆ ಕಡೆ ಆಶೆ ಹೋಗ್ಬೇಕು ಸರ್. ಬರುವಾಗ ನಿಂದ್ರಿಸಿದ್ರು, ಒಂದು 6 ಮಂದಿ ಸೇರಿ ಹೊಡೆದ್ರು ಸರ್. ಪೈಂಪ್ ಸ್ಟೀಲಿನ ಪೈಂಪ್ ತೊಗೊಂಡು ಕಾಲ್ಗಿಲ್ಗೆಲ್ಲ ಹೊಡೆದ್ರು ಸರ್. ಈ ಬಡ್ಡಿ ಬಯಸ್ಕೊಳಕಂತ ಕರದ್ ಹಿಂಗೆ ಹೊಡೆದು ಕಳ್ಸ್ಯಾರ ನೋಡ್ರಿ. ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ದಿನಾಂಕ 1/10/2024ರಂದು ಬೆಂಡಿಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಗಲಾಟೆ ಜರುಗಿದ್ದು, ಆ ಗಲಾಟೆಯಲ್ಲಿ ಗಾಯಗೊಂಡಂಥ ವ್ಯಕ್ತಿ ವಿನಾಯಕ್ ರೋಣ ಎಂಬಂದು ತಿಳಿದು ಬಂದಿದ್ದು. ಆತನು ಮಾಧ್ಯಮದವರ ಮುಂದೆ ಇದು ಬಡ್ಡಿ ವಿಚಾರಕವಾಗಿ ನನ್ನನ್ನು ಹೊಡೆದಿದ್ದಾರಂತೆ ಮಾಧ್ಯಮದವರ ಮುಂದೆ ತಿಳಿಸಿದ್ದು. ಆದರೆ ನಮ್ಮ ಅಧಿಕಾರಿಗಳು ತನಿಖೆ ಕೈಗೊಂಡಾಗ ಅದು ಒಂದು ಮಹಿಳೆಯ ವಿಚಾರಕ್ಕಾಗಿ ಮತ್ತು ವೈಯಕ್ತಿಕ ವಿಷಯವಾಗಿ ಅಂತ ತಿಳಿದು ಬಂದಿದ್ದು. ಹಲ್ಲೆಗೊಳಗಾದ ವ್ಯಕ್ತಿ ಆ ಬೆಂಡಿಗೇರಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಹಿಳೆಗೆ ಮೆಸೇಜ್ ಮಾಡೋದು, ಫೋನ್ ಕಾಲ್ ಮಾಡೋದರಿಂದ ಆ ಮಹಿಳೆಯ ಗಂಡ ಆತನನ್ನು ಕರೆಸಿ ಈ ರೀತಿ ಮಾಡಬೇಡ ಅಂದಾಗ ಅಲ್ಲಿ ಗಲಾಟೆಯಾಗಿ ಅವನನ್ನು ಹೊಡೆದಿರುತ್ತದೆ. ನೆಕ್ಸ್ಟು ಈ ಮಹಿಳೆ ಕೂಡ ಆತನ ಮೇಲೆ ದೂರು ದಾಖಲಿಸಿದ್ದು, ಮತ್ತು ವಿನಾಯಕ್ ರೋನ್ ಕೊಟ್ಟಂಥ ದೂರನ್ನು ದಾಖಲಿಸಿ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದು ಇರುತ್ತದೆ. ಬೆಳಗ್ಗೆ ರೆಡಿ ಆದೆ ಸರ್. ನಮ್ಮ ಅವ್ರ ಬಿ ಪಿ ಶುಗರ್ ಗುಳಿಗೆ ತರಕ್ಕೆ ಹೋದೆ ಸರ್. ಅಲ್ಲೇ ಅವ್ರ ಮನೆ ಕಡೆ ಆಶೆ ಹೋಗ್ಬೇಕು ಸರ್. ಬರುವಾಗ ನಿಂದ್ರಿಸಿದ್ರು ಸರ್. ನಿಂದ್ರಿಸಿ ಅವ್ರ ಮನ್ಯಾಗ ಕರ್ಕೊಂಡು ಹೋಗಿ ಚಿಲಕ ಹಾಕಿ 4-5 ಒಂದು 6 ಮಂದಿ ಸೇರಿ ಹೊಡೆದ್ರು ಸರ್. ಪೈಂಪ್ ಸ್ಟೀಲಿನ ಪೈಂಪ್ ತೊಗೊಂಡು ಕಾಲ್ಗಿಲ್ಗೆಲ್ಲ ಹೊಡೆದ್ರು ಸರ್. ತೋರ್ಸದ ಕಾಲ್ನು ಗಣೇಶ್ ಸಿದ್ದಾಪುರ ಸರ್, ಮಣಿಕಂಠ ಸಿದ್ದಾಪುರ, ಅಭಿಷೇಕ್ ಸಿದ್ದಾಪುರ ಸರ್. ಮತ್ತೆ ಅದಾರ ಸರ್. ಅವ್ರು ನೋಡಿದ್ರೆ ಅವ್ರ ಹೆಸರು ಗೊತ್ತಿಲ್ಲ, ನೋಡಿದ್ರೆ ಹೇಳ್ತೀನಿ ಸರ್. ನಂಗೆ ನಾಳೆ ಏನಾರಾದ್ರೂ ಸರ್, ನಮ್ಮ ಮನ್ಯಾಗಿನವ್ರಿಗೆ ಏನಾರಾದ್ರೂ ಸರ್ ಅವರೇ ಜವಾಬ್ದಾರಿ ಸರ್. ನೀವೇನಾರು ಆ್ಯಕ್ಷನ್ ತೋಲಿಲ್ಲ ಅಂದರೆ ನಾವು ಕಮಿಷನರ್ ಕಡೆ ಹೋಗಿ ನಾವು ಹೋಗ್ತೇವೆ ಸರ್. ಅವ್ರು ಸರ್ ಇಲ್ಲ ಸರ್, ಅವ್ರ ಮನೆ ಕಡೆ ಅಷ್ಟು ಬರಾತಿದ್ದೆ ಸರ್. ಅವ್ರ ಕಡೆಗೆ 5,000 ರೂಪಾಯಿ ಇಸ್ಕೊಂಡಿದ್ದೆ ಸರ್ ನಾನು. ಅಂದರೆ 2-3 ತಿಂಗಳದ್ದು ಬಡ್ಡಿ ಕೊಟ್ಟಿಲ್ಲ ಅಂತಂತಂದು ಅವ್ರ ಮನೆಗೆ ಕರೆದ್ರು ಸರ್. ಅವರು ಕರೆದು ಕೇಸಿ ನೀ ಏನು ಬಡ್ಡಿ ಕೊಟ್ಟಿಲ್ಲ ಅಂತಂದು ಕರೆದು ಹೊಡೆದಾರ ಸರ್. ಹಾಂ ಸರ್. ಹಾಂ ಸರ್, ಇದು ತಂತಿರ್ಲೆ ಸರ್, ಚೈನ್ಲೆ ಮತ್ತು ಪೈಂಪ್ಲೆ ಸರ್, ಸ್ಟೀಲಿನ ಪೈಂಪ್ಲೆ ಹೊಡೆದಾರ ಸರ್. ಈ ಕಾಲಿಂದು ಕಾಲೆಲ್ಲ ಬಾತವ್ ಸರ್. ಸರ ನೋಡ್ರಿ ಅದನ್ನು ಕಾಡು ಪ್ಯಾಂಟ್. ನನ್ನ ಹೆಸರು ವಿನಾಯಕ್ ರೋಡ್ ಸರ್. ನಾವು ದುಡಿದ್ರೆ ನಮ್ಮ ಮನೆ ನಡೀತೇವೆ ಸರ್. ನಮ್ದು ನಾವು ಬಡವ್ರು ಸರ್. ದಿನ ದುಡ್ಕೊಂಡು ತಿನ್ಬೇಕು ಸರ್. ನಾಳೆ ನಮ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೇಳಿ ಸರ್? ಮನೆ ಊರು ಬಿಡ್ರಿ ಅಂತಂದು ಹೇಳ್ತಾರೆ ಸರ್. ನೀವು ರೊಪ್ಪ ಕಟ್ಟಿದ ಸರ್ ನಮ್ಮ ಊರ ಸಣ್ಣವ್ರು ಇರ್ತಾದ್ಲೆ ಇಲ್ಲೇ ಬೆಳೆದಿದ್ದು ಸರ್. ನಾವು ಅದು ಊರು ಬಿಡಿಸ್ರಿ ಅಂತಂದು ಹೇಳ್ತಾರೆ. ಅಂದ್ರೆ ನೀವು ಸೆಟಲ್ಮೆಂಟ್ ಸೌಲಭ್ಯ ತೊಗೊಂಡ್ರ ಸರ್ ಅವ್ರು. ನಮ್ಮ ನ್ಯಾಯ ಕೊಡಿಸಿ ನಮ್ಗೆ ಏನು ಪರಿಹಾರ ಕೊಡಿಸೋದು ನಮ್ಗೆ ಕೊಡಿಸ್ಬೇಕು ಸರ್. ನಮ್ಗೇನು ಪರಿಹಾರ ಕೊಡಿಸ್ಬೇಕು ಸರ್. ನಾವು ದುಡಿದ್ರೆ ನಮ್ಮ ಮನೆ ನಡೀತದೆ ಸರ್. ಹಾಂ ಸರ್, ತಿಂಗಳ 500 ರೂಪಾಯಿ ಸರ್. ಹಾಂ ಸರ್, ವಿನಾಯಕ್ ರೋಡ್ ಸರ್.